ಆತ್ಮೀಯರೇ, ಪಾಸ್ಕಾ ಕಾಲದ ಮೂರನೇ ಭಾನುವಾರದ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ವಾಚನ ವಿಧಿಗಳ ಮುಖಾಂತರ 3 ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದು. 1. ದೇವರ ಸಾಮ್ರಾಜ್ಯದ ವಿಸ್ತರಣೆ. 2. ಪುನರುತ್ಥಾನಗೊಂಡ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಗುರುತಿಸುವುದು. 3ನೇದಾಗಿ ಪಾಪ ಪ್ರಜ್ಞೆ ನಮ್ಮಲ್ಲಿ ಇರುವುದು. ಹಾಗೂ ಈ 3 ಅಂಶಗಳಿಗೆ ತಕ್ಕ ಹಾಗೆ ಪ್ರಭು ಕ್ರಿಸ್ತರ ಆಹ್ವಾನ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬ ಕರೆ. ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ತಪ್ಪುಗಳನ್ನು ಒಪ್ಪೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಗಳು, ನುಡಿಗಳು, ನಡತೆಗಳು, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ಗ್ರಹಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನೂ ನಿತ್ಯ ಜೀವನದೆಡೆಗೆ ಕರೆದೊಯ್ಯಲಿ. ಆಮೆನ್. ರಕ್ಷಕರೇ, ಪಾಪವನೇ
ಪ್ರೀತಿಯ ಸತ್ಯ ರೂಪವೇ ಮಹಿಮೆ 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 ನಿಮಗೆ ಆತ್ಮನೇ ಮಹಿಮೆ ಮಹಿಮೆ ಮಹೋನ್ನತಗೆ ಮಹಿಮೆಯು ಸಲ್ಲಲಿ ಮಹೋನ್ನತಗೆ ಶಾಂತಿ ಶಾಂತಿ ಭೂಲೋಕದಿ ಶಾಂತಿಯು ಲಭಿಸಲಿ ಸುಮನುಜಗೆ ಶಾಂತಿಯು ಲಭಿಸಲಿ ಸುಮನುಜಗೆ ಶಾಂತಿಯು ಲಭಿಸಲಿ ಸುಮನುಜಗೆ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಜೆಯು ಆಧ್ಯಾತ್ಮಿಕ ನವಯೌವನವನ್ನು ಪುನಃ ತಾಳಿ ಸದಾ ಸಂತೋಷದಿಂದ ನಲಿಯಲಿ. ಹೀಗೆ ನಮ್ಮ ದತ್ತು ಸ್ವೀಕಾರದ ನಿಮಿತ್ತ ನಾವು ಮರಳಿ ಪಡೆದ ಮಹಿಮೆಯಲ್ಲಿ ಆನಂದಿಸುತ್ತಾ ಪುನರುತ್ಥಾನದ ದಿನದ ಮಹಾದಾನಂದವನ್ನು ದೃಢ ನಿರೀಕ್ಷೆಯಿಂದ ಎದುರು ನೋಡುವಂತೆ ಆಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾಪ ಪ್ರಜ್ಞೆಗಿಂತ ಪಶ್ಚಾತ್ತಾಪವು ನಮ್ಮನ್ನು ದೇವರತ್ತ ಸಾಗಿಸುತ್ತದೆ. ಹಾಗೆ ದೇವರತ್ತ ಅಭಿಮುಖರಾಗಿ ಕ್ಷಮೆ ಪಡೆಯಿರಿ ಎಂಬ ಕರೆ ಈ ವಾಚನದಲ್ಲಿದೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ. ಪೇತ್ರನು ನೆರೆದಿದ್ದ ಜನರಿಗೆ ಇಂತೆಂದನು, ಪಿತಾಮಹ ಅಬ್ರಹಾಮ, ಇಸಾಕ್ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದ್ದೀರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನ್ನು ನೀವು ಕೊಂದು ಹಾಕಿದ್ದೀರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದ್ದರು. ಇದಕ್ಕೆ ನೀವೇ ಸಾಕ್ಷಿಗಳು. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಪ್ರಭುವಿನ ವಾಕ್ಯ.
ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ. ನಾವೊರೆಯಿಟ್ಟಾಗ ಆತ ಕಿವಿಗೊಡುವನೆಂದು ಅರಿತುಕೋ. ಒಳಿತು ಮಾಡ್ಬರಲಿ ಎಂದು ಕೇಳುತ್ತಿಹರು ಜನತೆ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ಪ್ರಿಯ ಸಹೋದರರೇ, ನೀವು ಪಾಪ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬರೆಯುತ್ತಿದ್ದೇನೆ. ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನವಿಸಲು ಒಬ್ಬರಿದ್ದಾರೆ. ಅವರೇ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು. ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ದೇವರನ್ನು ಬಲ್ಲೆನೆಂದು ಹೇಳಿಕೊಳ್ಳುತ್ತಾ ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ ಇರುವವನು ಸುಳ್ಳುಗಾರ ಮತ್ತು ಸತ್ಯವೆಂಬುದೇ ಅವನಲ್ಲಿ ಇರುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬಂದಿರುತ್ತದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ.
ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೇ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಂತು, ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತ ಎಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯ ಏಕೆ? ನನ್ನ ಕೈಗಳನ್ನೂ ನನ್ನ ಕಾಲುಗಳನ್ನೂ ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡು ಒಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಆನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖರಾಗಿ ಇರಬೇಕೆಂತಲೂ ಈ ಸಂದೇಶವನ್ನು ಜೆರೂಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಸೃಷ್ಟಿಯ ಆರಂಭದಲ್ಲಿ ಆಬೇಲನು ಮತ್ತು ಕಾಯಿನನು ದೇವರ ಪರಾಮರಿಕೆಯಲ್ಲಿ ದುಡಿಯಲು ಪ್ರಾರಂಭಿಸಿದರು. ಆಬೇಲನು ಶ್ರೇಷ್ಠವಾದ ಫಲವನ್ನು ದೇವರ ಪಾದಗಳಿಗೆ ಸಮರ್ಪಿಸಿ ಅವರ ಮೆಚ್ಚುಗೆಗೆ ಪಾತ್ರನಾದನು. ಆದರೆ ಕಾಯಿನನು ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು ತಾನೇ ತೆಗೆದುಕೊಂಡು ಅವನು ಬೇಡ ಎಂದು ನಿರ್ಲಕ್ಷ್ಯಕ್ಕೆ ಒಳಗಾದ ಫಲವನ್ನು ದೇವರಿಗೆ ಸಮರ್ಪಿಸಿ ದೇವರ ಶಾಪಕ್ಕೆ ಗುರಿಯಾದನು. ಹಾಗೂ ದೇವರು ಸೌಲನನ್ನು ರಾಜನಾಗಿ ಆರಿಸಿ ತೆಗೆದುಕೊಂಡರು. ಹೀಗೆ ಅರಸನಾದ ಸೌಲನು ತನಗೆ ಯುದ್ಧಗಳಲ್ಲಿ ಬಂದಂತಹ ಎಲ್ಲ ಫಸಲುಗಳನ್ನು ಜೋಡಿಸಿಕೊಂಡು ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು ತನಗೇ ಇಟ್ಟುಕೊಂಡು ಅವನು ನಿರ್ಲಕ್ಷಿಸಿದ
ಅವನಿಗೆ ಬೇಡ ಎಂದು ಎನಿಸಿದ ಇತರ ವಸ್ತುಗಳನ್ನು ದೇವರಿಗೆ ಸಮರ್ಪಿಸಿದನು ಹಾಗೂ ದೇವರ ಶಾಪಕ್ಕೆ ಗುರಿಯಾದನು. ಹಳೆ ಒಡಂಬಡಿಕೆಯಲ್ಲಿ ದೈವ ವಿಶ್ವಾಸದಿಂದ, ದೈವ ಭಯದಿಂದ ಹಾಗೂ ಏಕಾಗ್ರತೆಯಿಂದ ಪ್ರಾಮಾಣಿಕವಾಗಿ ಜೀವಿಸುತ್ತಿದ್ದ ಸೂಸನ್ನಳ ಮೇಲೆ ಇಬ್ಬರು ವ್ಯಕ್ತಿಗಳು ಆರೋಪವನ್ನು ಹೊರಿಸಿ ಆಕೆಯ ಮೇಲೆ ಸುಳ್ಳು ಮಾಹಿತಿಯನ್ನು ಹಬ್ಬುತ್ತಾ, ಸುಳ್ಳು ಸಾಕ್ಷ್ಯವನ್ನು ನೀಡುತ್ತಾ ದೇವರ ಶಿಕ್ಷೆಗೆ, ನಾಶಕ್ಕೆ ಗುರಿಯಾಗುತ್ತಾರೆ. ಇದರಲ್ಲಿ ಈ ಇಬ್ಬರನ್ನು ಯಾರೆಲ್ಲ ಪ್ರೋತ್ಸಾಹಿಸಿದರೋ, ದೇವರ ವಿರುದ್ಧವಾಗಿ, ದೇವರ ವ್ಯಕ್ತಿಯ ವಿರುದ್ಧವಾಗಿ ಯಾರೆಲ್ಲ ನಡೆದುಕೊಂಡಿದ್ದರೋ ಆ ಇಬ್ಬರು ಪಾತಕಿಗಳ ಜೊತೆ ಅವರು ದೇವರ ಶಾಪಕ್ಕೆ ಗುರಿಯಾಗಿ ನಾಶವಾಗಿ ಹೋಗುತ್ತಾರೆ. ಅದೇ ಪ್ರಕಾರ ಜೂದಾಸನು ಪ್ರಭುವಿನ ಪ್ರೇಷಿತನಾಗಿ, ಶಿಷ್ಯನಾಗಿ 30 ಬೆಳ್ಳಿ ನಾಣ್ಯಗಳಿಗೆ ಕ್ರಯಕ್ಕೆ ತನ್ನ ಪ್ರಭುವನ್ನು ಮಾರಿ ಬಿಡುತ್ತಾನೆ. ಅವನ ಈ ದುಷ್ಕೃತ್ಯಕ್ಕೆ ಅವನು ತನ್ನನ್ನು ತಾನೇ ಕ್ಷಮಿಸಿಕೊಳ್ಳುವುದಿಲ್ಲ. ಇಂತಹ ಘೋರವಾದ ಪಾಪವನ್ನು ಕಟ್ಟಿಕೊಂಡ ಯೂದಾಸ ನಿರ್ನಾಮವಾಗಿ ಬಿಡುತ್ತಾನೆ. ಈ ರೀತಿ ಪವಿತ್ರ ಗ್ರಂಥದ ತಿರುಳು ಮೊದಲಿನಿಂದಲೂ ಕಡೆಯವರೆಗೂ ಪಾಪಕ್ಕೆ ವಿರೋಧವಾದ ಗುಣಲಕ್ಷಣಗಳನ್ನು ನಮ್ಮ ಮುಂದೆ ಇಡುತ್ತವೆ. ಇಂದಿನ ಮೊದಲನೇ ವಾಚನದಲ್ಲಿ ಪಾಪದ ನಿಮಿತ್ತ ಘೋರವಾದ ಯಾತನೆಗೂ ಶಿಲುಬೆ ಮರಣಕ್ಕೂ ಗುರಿಯಾದ ಪ್ರಭುವನ್ನು ಪಿತದೇವರು ಎಬ್ಬಿಸಿದರು ಎಂದು ಅವರ ಪುನರುತ್ಥಾನದ ಮಹಿಮೆಯನ್ನು ಘೋಷಿಸುತ್ತಾ, ಅವರ ಪುನರುತ್ಥಾನದ ರಹಸ್ಯವನ್ನು ಉಪದೇಶಿಸುತ್ತಾ ಹಾಗೂ ಅವರ ಪುನರುತ್ಥಾನದ ಮಹಿಮೆಯನ್ನು ಸರ್ವರಿಗೂ ಸಮರ್ಪಿಸುತ್ತಾ ಪ್ರೇಷಿತರು ಸಮೃದ್ಧಿಯಾಗಿ ಧರ್ಮಸಭೆ ಬೆಳೆಯುವಂತೆ, ದೇವರ ಸಾಮ್ರಾಜ್ಯ ವೃದ್ಧಿಯಾಗುವಂತೆ ತಮ್ಮ ಕಾರ್ಯವೈಖರಿಯನ್ನು ಮುಂದುವರಿಸುವುದನ್ನು ನಾವು ಕೇಳಿಸಿಕೊಂಡೆವು. ಹಾಗೂ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಸ್ಪಷ್ಟವಾದ ವಾಕ್ಯಗಳಲ್ಲಿ ತಮ್ಮ ಬಗ್ಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವ ಸಕಲವನ್ನು, ಹಳೆ ಒಡಂಬಡಿಕೆಯಿಂದ ಹಿಡಿದು, ಕೀರ್ತನೆಗಳಿಂದ ಹಿಡಿದು, ಪ್ರವಾದಿಗಳಿಂದ ಹಿಡಿದು ಎಲ್ಲ ಗ್ರಂಥಗಳಲ್ಲಿ ಬರೆದಿರುವ ಅಂಶಗಳನ್ನು ಅವರು ಮನವರಿಕೆ ಆಗುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿ ಅವರಿಗೆ ತಮ್ಮ ಪರಿಚಯವನ್ನು ಸ್ಪಷ್ಟವಾಗಿ ಅವರ ದೈವತ್ವವನ್ನೇ ಸಮರ್ಪಿಸುತ್ತಾರೆ. ಹಾಗೂ ಇಂದಿನ 2ನೇ ವಾಚನದಲ್ಲಿ ಯೋಹಾನನು ತನ್ನ ಪತ್ರದ ಮುಖಾಂತರ ನಮಗೆ ಎಚ್ಚರಿಕೆ ನೀಡುತ್ತಾನೆ. ನುಡಿ ಒಂದು ಪರಿ, ನಡೆ ಒಂದು ಪರಿ ಆಗಬಾರದು. ದೇವರನ್ನು ಅರಿತಿರುವ ಹಾಗೂ ಅವರನ್ನು ಅನುಭವಿಸಿರುವ ಅಂಶವನ್ನು ಮಾತ್ರವಲ್ಲ, ಅವರ ಆಜ್ಞೆಗಳನ್ನು ಪಾಲಿಸುವುದು ನಿಜವಾದ ಅರಿವು. ಅದೇ ನಿಜವಾದ ಆಧ್ಯಾತ್ಮಿಕತೆ ಹಾಗೂ ಜೀವನ ಎಂಬುದನ್ನು ನಮಗೆ ಸ್ಪಷ್ಟವಾಗಿ
ತಿಳಿಸುತ್ತಾರೆ. ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ಯೌವನನು ಪಾಪ ಮಾಡದವರು ಯಾರೂ ಇಲ್ಲ, ಎಲ್ಲರೂ ಪಾಪ ಪ್ರವೃತ್ತಿಯಿಂದ ತುಂಬಿರುವ ಮಾನವರಾಗಿದ್ದೇವೆ. ಆದರೆ ನಮ್ಮ ಪಾಪವನ್ನು ಕ್ಷಮಿಸುವುದಕ್ಕೆ, ನಮ್ಮನ್ನು ರಕ್ಷಿಸುವುದಕ್ಕೆ, ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು ಇದ್ದಾರೆ. ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿ ಅವರೇ ಆಗಿದ್ದಾರೆ ಎಂಬ ಅಂಶವನ್ನು ಸಾಬೀತುಪಡಿಸುತ್ತಾರೆ. ನಾವು ಇಂದಿನ ವಾಚನ ವಿಧಿಗಳ ಮುಖಾಂತರ ತಿಳಿದುಕೊಳ್ಳಬೇಕಾದ ಎರಡು ಮುಖ್ಯ ಅಂಶಗಳು. ಒಂದು, ನಾವು ಪಾಪಿಗಳು ಎಂಬ ಅರಿವಿನಿಂದ ತುಂಬಿದವರಾಗಿ ನಮ್ಮ ಪಾಪಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡುತ್ತಾ ಅದನ್ನು ಹಿಂದಕ್ಕೆ ಹಾಕುತ್ತಾ ಪಾಪಕ್ಕೆ ವಿಮುಖರಾಗುವ ಒಂದು ವಿಶೇಷವಾದ ಗುಣವನ್ನು ಹೊಂದಿಕೊಳ್ಳುವುದು. ಈ ಒಂದು ಪಾಪದ ಪ್ರವೃತ್ತಿಯ ಬಗ್ಗೆ ನಾವು ಯೋಚನೆ ಮಾಡುವಾಗ ನಮ್ಮ ವಿರುದ್ಧವಾಗಿ ಪಾಪ ಮಾಡುವಂಥ ಅವರನ್ನು ನಾವು ಕ್ಷಮಿಸಬೇಕು. ಆದರೆ ದೇವರ ವಿರುದ್ಧವಾಗಿ ಪಾಪ ಮಾಡುವಂಥ ಅವರನ್ನು ನಾವು ಯಾವ ವಿಧದಲ್ಲಿ ಕ್ಷಮಿಸಲು ಸಾಧ್ಯ? ದೇವರ ವಿಷಯಕ್ಕೆ, ದೇವರ ಪರಿಸರಕ್ಕೆ, ದೇವರ ಆ ಅನುಭವದ ಆ ಒಂದು ಅಂಶದಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳನ್ನು ದೇವರೇ ಕ್ಷಮಿಸಬೇಕು. ಅವರು ದೇವರ ಬಳಿ ತಮ್ಮ ಕ್ಷಮೆ ಯಾಚಿಸಬೇಕು. ಇಂತಹ ದೇವರ ವಿರೋಧ ಪಾಪ ಕಟ್ಟಿಕೊಂಡವರನ್ನು ಪ್ರೋತ್ಸಾಹಿಸುತ್ತಾ, ಅವರನ್ನು ಬೆಂಬಲಿಸುತ್ತಾ, ಅವರಿಗೆ ಭದ್ರತೆಯನ್ನು ನೀಡುತ್ತಾ, ಅವರಿಗೆ ಎಲ್ಲ ವಿಧಗಳಲ್ಲೂ ಸಾಂತ್ವನವಾಗಿ ಇರುವಂತಹದ್ದು ಆಧ್ಯಾತ್ಮಿಕತೆಯಲ್ಲ, ಅದು ದೇವರ ಮಕ್ಕಳ ಲಕ್ಷಣವಲ್ಲ. ಆದುದರಿಂದ ಸುಸಾನಳ ವಿಷಯದಲ್ಲಿ ಆ ಇಬ್ಬರು ವ್ಯಕ್ತಿಗಳು ದೈವ ವಿಶ್ವಾಸದಿಂದ, ದೈವ ಭಯದಿಂದ, ದೈವ ಭಕ್ತಿಯಿಂದ ಬಾಳುತ್ತಿದ್ದಂತಹ ಆ ಪ್ರಾಮಾಣಿಕ ಮಹಿಳೆಯ ವಿರೋಧವಾಗಿದ್ದಂತಹ ಆ ದುಷ್ಟರನ್ನು ಹಾಗೂ ಅವರನ್ನು ಪ್ರೋತ್ಸಾಹಿಸಿದ ಎಲ್ಲರನ್ನೂ ಸಂಹರಿಸಲಾಯಿತು. ಆದುದರಿಂದ ನಮ್ಮ ಉದಾರತೆ ನಮಗೆ ಸೀಮಿತವಾಗಿರಬೇಕು. ಎರಡನೇದಾಗಿ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಪಿತನ ಚಿತ್ತವನ್ನು ನೆರವೇರಿಸಲು ಬಂದರು. ಅವರು ಪಿತನ ಚಿತ್ತದಂತೆ ತಮ್ಮನ್ನೇ ಬಲಿ ಪಶುವಾಗಿ ಸಮರ್ಪಿಸಿಕೊಂಡರು. ಅವರು ಶಿಲುಬೆಯ ಮೇಲೆ ತಮ್ಮನ್ನೇ ಬಲಿದಾನವಾಗಿ ನೀಡಿದರು. ಈ ನಿಟ್ಟಿನಲ್ಲಿ ಪ್ರಭು ಯೇಸು ದೇವರ ಯಜ್ಞ ಬಲಿ ಪಶುವಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಆ ಒಂದೇ ಒಂದು ಉದ್ದೇಶವನ್ನು ನಮ್ಮ ಮುಂದಿಡುತ್ತಾರೆ: ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಆದುದರಿಂದ ವಾಚನ ವಿಧಿಗಳು ನಮಗೆ ಕರೆ ನೀಡುವುದು ಈ ಮೂರು ವಿಷಯಗಳಿಗೆ. ಒಂದು, ದೇವರ ಸಾಮ್ರಾಜ್ಯದ ವಿಸ್ತರಣೆಗೆ. ಎರಡು, ಪ್ರಭು ಯೇಸು ಕ್ರಿಸ್ತ ಪುನರುತ್ಥಾನ ಹೊಂದಿದ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಗುರುತು ಹಚ್ಚುವುದಕ್ಕಾಗಿ, ಅವರ ಪ್ರಸನ್ನತೆಯನ್ನು ಆಹ್ವಾನಿಸುವುದಕ್ಕಾಗಿ, ಅವರ ಪ್ರಸನ್ನತೆಯನ್ನು ನಮ್ಮ ಎದೆ ಆಳದಲ್ಲಿ ಹದುಗಿಸಿಕೊಳ್ಳುವುದಕ್ಕಾಗಿ, ಅವರ ಪ್ರಸನ್ನತೆಯನ್ನು ಮತ್ತು ಅವರ ಕೃಪಾಶೀರ್ವಾದಗಳನ್ನು, ಕೊಡುಗೆಗಳನ್ನು ಹಾಗೂ ಅವರ ಸರ್ವಸ್ವವನ್ನು ನಮ್ಮ ಮನಗಳಲ್ಲಿ ಬೇರೂರಿಸಿಕೊಳ್ಳುವುದಕ್ಕಾಗಿ. ಹಾಗೂ ಮೂರನೇದಾಗಿ, ನಾವು
ಪ್ರಭುವಿನ ಆಜ್ಞೆಗೆ ಅನುಸಾರವಾಗಿ, ಆದೇಶಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲು. ಆದುದರಿಂದ ನಾವು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕೆ ಕರೆ ಹೊಂದಿದ್ದೇವೆ. ನುಡಿಯೊಂದು ಪರಿ ನಡೆಯೊಂದು ಪರಿ ಆಗದೆ ನುಡಿ ನಡೆ ಎರಡೆಲ್ಲವೂ ಯಾವ ವಾದಾಸ್ಪದವಾದ ಅಂಶವನ್ನು ತಿಳಿದುಕೊಳ್ಳದೆ ಅಪ್ಪಟವಾದ ಹಾಗೂ ಪ್ರಾಮಾಣಿಕ ಪ್ರೀತಿಯಿಂದ ಪ್ರಭುವಿನ ಉತ್ತಮ ಅನುಯಾಯಿಗಳಾಗಲು, ಅವರ ಶ್ರೇಷ್ಠ ಹಿಂಬಾಲಕರಾಗಲು, ಅವರ ಉತ್ತಮ ಪ್ರಜೆಗಳಾಗಿ ಅವರ ದೈವತ್ವಕ್ಕೂ ವಾಕ್ಯಕ್ಕೂ ಸಾಕ್ಷಿಗಳಾಗಲು ನಾವು ಕರೆಯನ್ನು ಹೊಂದಿದ್ದೇವೆ. ಆ ಕೊರೆಗೆ ಹೋಗುಟ್ಟವರಾಗೋಣ. ಅವರ ಶುಭ ಸಂದೇಶಕ್ಕೆ, ಅವರ ದೈವತ್ವಕ್ಕೆ ಸಾಕ್ಷಿಗಳಾಗಿ ಬಾಳೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೋರ್ಚುಗೀಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹೆಗಲ ಮೇಲಿರಲಿ ನಿನ್ನ ಕೈಗುರುವೆ ಎಂಬ ಕವಿವಾಣಿಯಂತೆ ಪ್ರಾರ್ಥನೆ ಎಂಬ ಶಕ್ತಿಶಾಲಿ ಸಾಧನದೊಂದಿಗೆ ನಮ್ಮ ಕೋರಿಕೆಗಳನ್ನು ವಿನಮ್ರವಾಗಿ ಕರುಣೋಪಕಾರವಾದ ಪ್ರಭುವಿನ ಪಾದದಡಿ ಸಮರ್ಪಿಸಿ ಭಕ್ತಿ ವಿಶ್ವಾಸದಿಂದ ಬೇಡೋಣ. ಕ್ರಿಸ್ತನ ಮೌಲ್ಯಗಳನ್ನು ಧರ್ಮಸಭೆಯಲ್ಲಿ ಜಗತ್ತಿನಲ್ಲಿ ಮತ್ತಷ್ಟು ವಿಕಾಸಗೊಳಿಸಲು ಪ್ರಯತ್ನಿಸುತ್ತಿರುವ ಪೋಪ್ ಫ್ರಾನ್ಸಿಸ್ ರವರ ಪ್ರಯತ್ನಕ್ಕೆ ಎಲ್ಲ ಧರ್ಮಾಧ್ಯಕ್ಷರು, ಧರ್ಮಗುರುಗಳು ಮತ್ತು ಇಡೀ ಕ್ರೈಸ್ತ ಸಮುದಾಯದ ನೈತಿಕ ಕ್ರಿಯಾಶೀಲ ಬೆಂಬಲ ದೊರಕಲೆಂದು ಪ್ರಾರ್ಥಿಸೋಣ. ಅಶಾಂತಿ, ಅಸಹನೆ, ಅಸಹಿಷ್ಣುತೆಯಿಂದ ಬಳಲುತ್ತಿರುವ ಜಗಕ್ಕೆ ಶಿಷ್ಯರ ನಡುವೆ ನಿಂತು ನಿಮಗೆ ಶಾಂತಿ ಎಂದು ಪುನರುತ್ಥಾನರಾದ ಯೇಸುವಿನ ವಾಕ್ಯವು ನಮ್ಮ ಬಾಳಿಗೆ ಭರವಸೆಯ ಕಿರಣಗಳಾಗಲೆಂದು ಪ್ರಾರ್ಥಿಸೋಣ. ತಾಂತ್ರಿಕ ಪ್ರಗತಿಯ ಹಾದಿಯಲ್ಲಿ ಸಿಲುಕಿ ನಲುಗುತ್ತಿರುವ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದ ಆಧ್ಯಾತ್ಮಿಕ ಆಹಾರವಾದ ಪರಮಪ್ರಸಾದ, ಆಧ್ಯಾತ್ಮಿಕ ಚಿಂತನೆ ಮತ್ತು ಪ್ರಾರ್ಥನೆಗೆ ಸಮಯ ನೀಡಲು ನಾವು ದೃಢ ನಿರ್ಧಾರ ಮಾಡುವಂತೆ ಪ್ರಾರ್ಥಿಸೋಣ. ನೀ ಆಲಿಸು ಈ
ಪ್ರಾರ್ಥಿಸೋಣ. ಕಿವಿಗೊಡುವನು ಪ್ರಭು ಎನ್ನ ನುಡಿಗೆ ಎನ್ನ ಆತ್ಮದ ಮೊರೆಗೆ ಎಂಬ ನಂಬಿಕೆಯಿಂದ ನಮ್ಮ ವಿನಹಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಸ್ವಾಮಿ. ನಿಮ್ಮ ಅಭಯಹಸ್ತದ ಕೃಪಾವರದಿಂದ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಧರ್ಮಸಭೆಯು ಉಲ್ಲಾಸದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಅದರ ಇಂತಹ ಸಂತೋಷಕ್ಕೆ ಕಾರಣರಾದ ನೀವು ನಾವು ತಂದಿರುವ ಈ ಕಾಣಿಕೆಗಳು ನಿತ್ಯಾನಂದದಲ್ಲಿ ಫಲ ನೀಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವಿರತ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ವಿನ್ನವಿಸುತ್ತಾರೆ. ಇನ್ನೆಂದಿಗೂ ಮರಣಕ್ಕೆ ಒಳಗಾಗದ
ಯಜ್ಞಬಲಿ ಅವರೇ, ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ವಧಿತರಾದ ಕುರಿಮರಿಯೂ ಅವರೇ. ಪಾಸ್ಕಾ ಮಹಾದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುವುದು ಏನೆಂದರೆ, ಪೂಜರು ಪೂಜರು ಪರಮ ಪೂಜರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು. ಪೂಜ್ಯರು ಪೂಜ್ಯರು ಪರಮ ಪೂಜ್ಯರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು. ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ದಿನಕರಗಳು ನಿಮ್ಮ ಮಹಿಮೆ ಪ್ರತಾಪದಿ ತುಂಬಿ ಮೆರೆಯುತ್ತಿದೆ. ಇರವರಗಳು ನಿಮ್ಮ ಮಹಿಮೆ ಪ್ರತಾಪದಿ ತುಂಬಿ ಮೆರೆಯುತ್ತಿದೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪೂಜ್ಯರು ಪೂಜ್ಯರು ಪರಮ ಪೂಜ್ಯರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, Hallelujah, ಕ್ರಿಸ್ತರು ಎದ್ದಿಹರು, Hallelujah, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭುವು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ಈಯುವ ಪಾತ್ರೆಯನ್ನು ನಿಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೋ, ಧರ್ಮಾಧ್ಯಕ್ಷ ಪೀಟರೊಂದಿಗೋ, ಸಕಲ ಯಾಜಕರೊಂದಿಗೋ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಹತ್ತನೇ ಭಕ್ತಿನಾಥರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನಯ ನಾಮವು ಪಾವನ, ನಿನ್ನಯ ನಾಮವು
ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಎಂದೆಂದು ನಿಮ್ಮ ತಂದೆಯೇ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಎಂದೆಂದು ನಿಮ್ಮ ತಂದೆಯೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯತೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ನಿಲ್ಲುವುದು ಮಾತನ್ನು ಬಿಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್.
ಇದೊಂದು ವಿಶೇಷ ಪ್ರಕಟಣೆ. ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲರೂ ಇದನ್ನು ಗಂಭೀರವಾಗಿ ಸ್ವೀಕರಿಸಿರಿ. ಬರುವ ಭಾನುವಾರ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವತಿಯಿಂದ ಡಾಕ್ಟರ್ಸ್ ವೈದ್ಯರು ಮತ್ತು ದಾದಿಗಳು ನರ್ಸಸ್ ಬಂದು ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 4:30 ಗಂಟೆವರೆಗೂ ನಮ್ಮ ಚರ್ಚ್ ಆವರಣದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್, ಕೋವಿಡ್ ರೋಗಕ್ಕೆ ಲಸಿಕೆಯನ್ನು ನೀಡಲಿದ್ದಾರೆ. 45 ವರ್ಷ ಹಾಗೂ ಮೇಲ್ಪಟ್ಟ ವ್ಯಕ್ತಿಗಳೆಲ್ಲರೂ ನಿಮ್ಮ ಆಧಾರ್ ಕಾರ್ಡ್ಗಳೊಂದಿಗೆ ದೇವಾಲಯದ ಆವರಣಕ್ಕೆ ಬಂದು ಲಸಿಕೆಯನ್ನು ಪಡೆದುಕೊಳ್ಳಿರಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಅನಂತ ರಹಸ್ಯಗಳಿಂದ ನವೀಕರಿಸಲು ನೀವು ಇಚ್ಛಿಸಿದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಳಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತ ಜೋಸೆಫರಿಗೆ ಪ್ರಾರ್ಥನೆ. ನಮೋ ವಿಮೋಚಕರ ಪೋಷಕರೇ, ಪೂಜ್ಯ ಕನ್ಯಾಮರಿಯಮ್ಮನವರ ಪತಿಯೇ, ದೇವರು ತಮ್ಮ ಏಕೈಕ ಪುತ್ರರನ್ನು ನಿಮಗೆ ಒಪ್ಪಿಸಿದರು. ನಿಮ್ಮಲ್ಲೇ ಮರಿಯಮ್ಮನವರು ತಮ್ಮ ನಂಬಿಕೆಯನ್ನಿರಿಸಿದ್ದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಷ್ಯರಾದರು. ಪೂಜ್ಯ ಜೋಸೆಫರೇ, ನಮಗೂ ಸಹ ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಕೃಪೆ, ಕರುಣೆ ಹಾಗೂ ಧೈರ್ಯವನ್ನು ಗಳಿಸಿಕೊಡಿರಿ ಮತ್ತು ಎಲ್ಲ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೆನ್. Name